ಏನಾಯ್ತು? ನನಗಿದ್ದಕ್ಕಿದ್ದ ಹಾಗೆ ಏನೇನೋ ಕಾಣಿಸ್ತಾ ಇದೆಪ್ಪ. ಏನು ಕಾಣಿಸ್ತು? ನನ್ನ ಮದುವೆ ನಡೀತಿರೋ ಹಾಗೆ, ಒಂದು ದೊಡ್ಡ ಮನೆಗೆ ನನ್ನ ಸೊಸೆಯಾಗಿ ಹೋಗ್ತಿರೋ ಹಾಗೆ. ಹೌದಾ? ಒಂದು ವಯಸ್ಸಾದ ಹೆಂಗಸಿನ ಮುಖ ಕಾಣ್ತಿದೆ. ಅವ್ರನ್ನ ಮುಂಚೆ ಎಲ್ಲೋ ನೋಡಿರೋ ಥರ ಅನಿಸ್ತಿದೆ. ಮುಂಚೆ ನೋಡಿದ್ದೀನಿ ಅನಿಸ್ತಾ ಇದೆಯಾ? ಎಲ್ಲಿ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಅದರ ತಲೆ ತುಂಬ ನೋಯ್ತಾ ಇದೆ. ಪರವಾಗಿಲ್ಲ ಬಿಡು, ನಿಧಾನವಾಗಿ ನೆನಪು ಬರುತ್ತೆ. ನೀನೀಗ ಮಲಗಿ ರೆಸ್ಟ್ ಮಲ್ಕೊ. ದೇವರೇ, ಮದನ್ ಜೊತೆ ಎಂಗೇಜ್ಮೆಂಟ್ ಆಗೋದ್ರೊಳಗಡೆ ನನ್ನ ಮಗಳಿಗೆ ಹಳೇದೆಲ್ಲ ನೆನಪು ಬರೋ ಥರ ಮಾಡಪ್ಪ. ನಿಲ್ಲಿಸ್ರಿ ಸಾಕು. ಇಷ್ಟು ಏಟ್ ತಿನ್ಕೊಂಬಂದು ನಗ್ತಾ ಇದ್ದೀರಲ್ಲ, ಇದೇ ಮೊದಲನೇ ಸಲ ನಾನು ನೋಡ್ತಾ ಇರೋದು ನಿಮ್ಮನ್ನು. ಲೇ ಚೆನ್ಗೇಶ್ವ, ಇಷ್ಟು ಬಿಡ್ತಾರ ಮಾತಾಡಬೇಡ. ಅವನು ನನಗೆ ಕೊಟ್ಟೆ ಏಟು ದೊಡ್ಡದು, ನಾನು ಅವನು ಕೊಟ್ಟೆ ಏಟು ದೊಡ್ಡದು. ಸ್ವಲ್ಪ ಯೋಚನೆ ಮಾಡು. ನಾನು ಶ್ರೀ ಮನೆಗೆ ಹೋಗಿ ನಿನ್ನ ಹೆಂಡತಿನ ಮದುವೆ ಆಗ್ತಾ ಇದ್ದೀನಿ, ಎಂಗೇಜ್ಮೆಂಟ್ ಬಂದು ಊಟ ಮಾಡ್ಕೊಂಡು ಹೋಗು ಅಂತ ಕರೆಯೋಷ್ಟು ಮೀಟ್ರು ಯಾರಿಗಿದೆ ಹೇಳು? ಅರಳು ಮರಳು ಆದವ್ರಿಗೆ ಇಂಥ ಮೀಟ್ರ್ ಬರೋದು. ತಲೆ ಸರಿ ಇದ್ದವ್ರು ಯಾರು ಇಂಥ ಕೆಲಸ ಮಾಡಲ್ಲ. ಏನಂದ್ರೆ? ಅದಕ್ಕೆ ಶ್ರೀನಿಧಿ ಏನಂದ? ನಾನು ನಿನ್ನ ಹೆಂಡತಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಿದ್ದೀನಿ ಅಂತ ಹೇಳ್ತಿದ್ದಾಗೆ ಅವನ ಮುಖ ಸುಟ್ಟು ಬದನೆಕಾಯಿ ಥರ ಆಗೋಗಿತ್ತು. ಎಲ್ಲ ಸರಿ ಮದನವ್ರೆ, ನೀವು ಅಂದ್ಕೊಂಡ ಹಾಗೆ ಎಲ್ಲ ನಡೀತಿದೆ ತಾನೆ. ನಿಮ್ಮಿಷ್ಟ ಪ್ರಕಾರ ಜಾನ್ವಿ ಜೊತೆ ಎಂಗೇಜ್ಮೆಂಟ್ ನಡೀತಾ ಇದೆ ತಾನೆ. ಅಷ್ಟಾದರೂ ಹೋಗಿ ಹೋಗಿ ಶ್ರೀ ಮೈ ಮೇಲೆ ಬಿದ್ದು ಅವನ ಹತ್ರ ಏಟ್ ತಿನ್ನೋ ಕೆಲಸ ಯಾಕೆ ಮಾಡ್ತೀರಿ? ವಯಸ್ಸಾಗಿದೆ, ಮೂಳೆ ಮುಡ್ಕೊಂಡ್ರೆ ಸರಿ ಹೋಗುತ್ತಾ? ಏಯ್, ಆ ಶ್ರೀನಿಧಿ ಮುಖದಲ್ಲಿ ಸೋಲು ನೋಡೋದಕ್ಕೆ ನಾನು ಏನು ಮಾಡೋದಕ್ಕೂ ಸಿದ್ಧ. ಅವನು ಎಷ್ಟು ಸರಿ ನನಗೆ ಅವಮಾನ ಮಾಡಿದ್ದಾನೆ, ಎಷ್ಟು ಸರಿ ನನ್ನ ಕೆನ್ನೆ ಕೊಡ್ತಾನೆ ನಿನಗೆ ಗೊತ್ತಾ? ರಾಮ ಹುಟ್ಟಿದ ಭೂಮಿ ಸ್ವಾಮಿ ಇದು. ಸ್ವಂತ ಹೆಂಡತಿ ವಿಚಾರಕ್ಕೆ ಹೋದ್ರೆ ಯಾರು ತಾನೇ ಸುಮ್ಮನಿರ್ತಾರೆ? ಕೆನ್ನೆಗೂ ಹೊಡಿತಾರೆ, ಕತ್ತರಿಸು ಹಾಕ್ತಾರೆ. ರಾಮಾಯಣ ಮಹಾಭಾರತ ಎಲ್ಲ ನಡೆದಿದ್ದು ಏನಕ್ಕೆ ಅಂತ ಕೇಳ್ತೀರಿ? ಈ ಸಲ ಏಟು ದಿನ ಸರ್ದಿ ಶ್ರೀನಿಧಿದು. ಜಾನು ಜೊತೆ ನನ್ನ ಮದುವೆ ಒಂದು ಆಗ್ಬಿಡ್ಲಿ, ಆಮೇಲೆ ಅವನ ಹೇಗೆ ವಿಲ 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 ಅಂತ ಒದ್ದಾಡ್ತೀನಿ ನೋಡ್ತಾ ಇರೋ. ಹೆಚ್ಚಿಗೆ ವಿಲ ವಿಲ ಅಂತ ಒದ್ದಾಡ್ಸಕ್ಕೆ ಹೋಗಬೇಡಿ. ಮದುವೆ ಹಿಂದಿನ ದಿನ ಮುದುಕ ಮದುಮಗನ ಹತ್ಯೆ ಅಂತ ಕ್ರೈಮಿಸಲ್ಲಿ ಬಂದ್ಬಿಟ್ಟಾತು. ಅಯ್ಯೋ 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 ಅಯ್ಯೋ, ಬೇಜಾರು ಮಾಡ್ಕೋಬೇಡಿಪ್ಪ. ನೀವು ಚೆನ್ನಾಗಿರ್ಬೇಕು ಅಂತ ಹೇಳಿದೆ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಲ್ವಾ? ಎಂಗೇಜ್ಮೆಂಟು ಪಾರ್ಟಿ ಬೇಡವೇ? ಎಂಗೇಜ್ಮೆಂಟ್ಗೆ ಶಾಪಿಂಗ್ ಮಾಡಬೇಕು, ಎಂಗೇಜ್ಮೆಂಟ್ ಆದಮೇಲೆ ಪಾರ್ಟಿ. ಶಾಪಿಂಗು ಮಾಡಿ ಮಾಡಿ ಮಾಡಿ. ಅಯ್ಯೋ, ನಮಗೂ ಏನಾರು ತನ್ನಿಪ್ಪ. ಚಿನ್ನದ ಬ್ರಾಸ್ಲೆಟ್ ಹಾಕ್ಬೋದು.